ಬನಶಂಕರಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮೋಹನ್ ಅವರು, ಹಾಗೆ ನಮ್ಮ ರಘುನಾಥ್ ನಾಯ್ಡು ಅವರು, ಹಾಗೆ ನಮ್ಮ DCP ಈ ಭಾಗದ ಶ್ರೀಮತಿ ಅನಿತಾ ಅವರು, ಮತ್ತು ACP ಗಿರೀಶ್ ಅವರು, ಮತ್ತು ನಮ್ಮ EO ಇದ್ದಾರೆ, ಮತ್ತು ಎಲ್ಲ ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು 3ನೇ ತಾರೀಕು ರಥೋತ್ಸವ, ಬನಶಂಕರಿ ದೇವಿಯ ರಥೋತ್ಸವ ಪ್ರತಿ ವರ್ಷ ಕೂಡ ಆಗುತ್ತೆ. 1 ಗಂಟೆಗೆ ರಥೋತ್ಸವ. ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಯಾವುದು ಕೂಡ ಆಗಬಾರ್ದು, ಮತ್ತು ರಥೋತ್ಸವ ಸಮಯದಲ್ಲಿ ನುಗ್ಗಲಾಗಬಾರ್ದು ಅಂಥೇಳಿ ಪ್ರಿಕಾಷನರಿಯಾಗಿ ಈಗಾಗಲೇ ಒಂದು ಸುತ್ತು ನಮ್ಮ DCP ಅವರು ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ಸುಮಾರು 400 ಜನ ಡೆಪ್ಯೂಟ್ ಮಾಡಿದ್ದಾರೆ. ಆ ದಿನಕ್ಕೆ 400 ಜನ ಡೆಪ್ಯೂಟ್ ಮಾಡಿದ್ದಾರೆ. ಅದರಲ್ಲಿ KSRP ಮಹಿಳಾ ಒಂದು ಘಟಕ ಕೂಡ ಇರುತ್ತೆ, ಇನ್ನೊಂದು KSRP 2 ಇರುತ್ತೆ. ಅದರಲ್ಲಿ ಒಂದು ಮಹಿಳೆಯರದು, ಯಾಕಂದರೆ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಈ ದೇವಸ್ಥಾನಕ್ಕೆ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಮಂಗಳವಾರ ವಿಪರೀತ ಜನ ಬರ್ತಾರೆ. ಮತ್ತು ಉಳಿದಾಗೆ ಶುಕ್ರವಾರ ಮಂಗಳವಾರ ಅಲ್ವಾ, 2 ದಿನ ಬರ್ತಾರೆ. ಮತ್ತು ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ನಮ್ಮ ಎಲ್ಲ A ಗ್ರೇಡ್ B ಗ್ರೇಡ್ ದೇವಾಲಯಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದೀವಿ. ಇಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾರಾದರೂ ಪ್ಲಾಸ್ಟಿಕ್ ಏನಾದ್ರು ತಂದರೆ ಆಲ್ಟರ್ನೇಟು ಇವರೇ ಕೊಟ್ಬಿಟ್ಟು ಅದನ್ನು ವಾಪಸ್ ಕಿತ್ಕೊಂಡ್ಬಿಡ್ತಾರೆ. ವಾಪಸ್ ತೊಗೊಂಡು ಬಟ್ಟೆ ಬ್ಯಾಗು ಕೊಟ್ಟು ಕಳಿಸ್ತಾರೆ. ಅದೇ ರೀತಿ ಕ್ಲೀನ್ಲಿನೆಸ್ಸು, ನೀವೆಲ್ಲ ದೇವಸ್ಥಾನ ಎಲ್ಲ ಸುತ್ತಾಕಿ ಭಾಳ ಶುಚಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಎಲ್ಲ ಕಡೆ ಕೂಡ ನಾನು ಕೂಡ ನೆನ್ನೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಹೋಗಿದ್ದೆ. ಶುಚಿತ್ವಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ದೀಪಾಲಂಕಾರ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ದೀಪಾಲಂಕಾರ ಪ್ರಮುಖ ರಸ್ತೆಗಳಲ್ಲಿ ಎಲ್ಲ ಮಾಡಿದ್ದಾರೆ. ಮತ್ತು ಅದಾದಮೇಲೆ ಪ್ರಸಾದ ವಿನಿಯೋಗ ಬಂದಂಥವ್ರಿಗೆ ಎಲ್ರಿಗೂ ಕೂಡ ಕೊಡ್ತಾರೆ. ಇದ್ರ ಜೊತೆಗೆ ಡೆವಲಪ್ಮೆಂಟ್ ವರ್ಕ್ಸು ಕೂಡ ಸಾಕಷ್ಟು ತಗೊಂಡಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂದೆ ಇತ್ತು, ಅದರ ಹೊಸದಾಗಿ ಆಂಜನೇಯ ದೇವಸ್ಥಾನ ನಿರ್ಮಾಣ ಆಗ್ತಾಯಿದೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾಯಿದೆ. ಏಪ್ರಿಲ್ ಅಷ್ಟೊತ್ತಿಗೆ ಅದು ಕೂಡ ಮುಗಿಯುತ್ತೆ. ಆಮೇಲೆ ಕಾರ್ ಪಾರ್ಕಿಂಗ್ಗೆ ಹಿಂದೆ ಜಾಗ ಇದೆ, ಸುಮಾರು ಒಂದು 250-20,000 ಅಡಿ ಇದೆ ಸರ್. 20,000 ಅಡಿ ಜಾಗದಲ್ಲಿ ಮಲ್ಟಿ ಸ್ಟೋರಿ ಕಾರ್ ಪಾರ್ಕಿಂಗು ಕೂಡ ಒಂದು ಪ್ರಪೋಸಲ್ ಕೊಡಿ ಅಂತ ನಾನು ಹೋದ ಬಾರಿ ಬಂದಾಗ ಹೇಳಿದ್ದೀನಿ ನಮ್ಮ ಅಧ್ಯಕ್ಷರಿಗೆ EO ಅವರಿಗೆ. ಅದು ಕಾರ್ ಪಾರ್ಕಿಂಗ್ ಮುಗಿದ್ರೆ ನಮಗೆ ಪಾರ್ಕಿಂಗ್ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ರೆಗ್ಯುಲರಾಗಿ ಪ್ರತಿ ವಾರ ಜನ ಬರ್ತಾರೆ. ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ ಇಲ್ಲಿ ಜಾಸ್ತಿ ಕಾಡ್ತಾ ಇದೆ. ಅದರಿಂದ ಮಲ್ಟಿ ಲೆವೆಲ್ ಪಾರ್ಕಿಂಗು ಆದ್ಯತೆ ಮೇಲೆ ಬೇಗ ಎಸ್ಟಿಮೇಟ್ ಮಾಡಿ ಕಳಿಸಿ ಅಂತ ಹೇಳಿದ್ದೀನಿ. ಮತ್ತು ಅದಾದಮೇಲೆ 2 ಅಂತಸ್ತಿನ ಒಂದು ದಾಸೋಹ ಭವನ ಆಗಿದೆ. ಅದ್ರ ಮೇಲೆ ಇನ್ನೊಂದು 2 ಅಂತಸ್ತು ಕಟ್ಟೋದಕ್ಕೆ ಯಾರೋ ದಾನಿಗಳು ಮುಂದೆ ಬಂದಿದ್ದಾರೆ. ಅದು ಕೂಡ ಒಂದು ಕಾರ್ಯಕ್ರಮ ತಗೊಳ್ತೀವಿ. ಮತ್ತು ಅದಾದಮೇಲೆ ಬೆಳ್ಳಿ ಎಲ್ಲ ಬೇಕಾಷ್ಟಿದೆ. ದಾನಿಗಳೆಲ್ಲ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಬೆಳ್ಳಿ ತೇರು ಮಾಡಬೇಕು ಅಂತ ಕೂಡ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ಮತ್ತು ಶೌಚಾಲಯ ಬರ್ತಕ್ಕಂಥ ಭಕ್ತಾದಿಗಳಿಗೆ, ವಿಶೇಷವಾಗಿ ಹೆಣ್ಮಕ್ಳು ಜಾಸ್ತಿ ಬರ್ತಾರೆ, ಶೌಚಾಲಯ ಇದೆ. ಈಗ ಇನ್ನೂ ಒಂದು ಹೈಟೆಕ್ ಶೌಚಾಲಯ ಮಾಡಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದಾದಮೇಲೆ ನೆಲ ಹಾಸು 20 mm ಚಪ್ಪಡಿ ಹಾಕ್ಬಿಟ್ಟಿದ್ರು. ಅದು ನಾನು ನೋಡಿದೆ. ಅದು ಯಾವುದೋ ಮೊನ್ನೆ ಒಂದು ವೆಹಿಕಲ್ ಬಂದಾಗ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಅದಕ್ಕೆ 40 mm ಥಿಕ್ನೆಸ್ ಇರ್ತಕ್ಕಂಥ ನೆಲ ಹಾಸು ಚಪ್ಪಡಿ ಇದೆಯಲ್ಲ, ಗ್ರಾನೈಟ್ ಹಾಕಿ ಅಂತ ಹೇಳಿದ್ದೀನಿ. ಅಂದರೆ ಇರೋದನ್ನು ತೆಗೆದಲ್ಲ, ಹೋಗಿರೋದನ್ನು ತೆಗೆದು ಹಾಕಿ ಅಂತ ಹೇಳಿದ್ದೀನಿ. ಅದಾದರೆ ಪರ್ಮನೆಂಟಾಗಿ ಇರುತ್ತೆ. ಮತ್ತು ಇದು ಜನದಟ್ಟಣೆ ನಿಯಂತ್ರಣ ಮಾಡೋದಕ್ಕೆ ಬ್ಯಾರಿಕೇಡಿಂಗು ರೈಲಿಂಗ್ಸ್ ಇರುತ್ತೆ. ರೈಲಿಂಗ್ಸು ಅದು ತೆಗೆದು ಅಥವಾ ಬಾಡಿಗೆಗೆ ತೊಗೊಳ್ತಾಯಿದ್ರು. ಅದನ್ನು ಇವರೇ ಸ್ಟೈನ್ಲೆಸ್ ಸ್ಟೀಲ್ ನಾವೇ ಮಾಡಿಕೊಡ್ತೀವಿ ಅಂತ ಸಮಿತಿಯಿಂದ ಅನುಮೋದನೆಗೆ ಕೊಟ್ಟಿರಬೇಕು. ಈಗಾಗಲೇ ಅನುಮೋದನೆ ಕೊಟ್ಟಿರಬೇಕು ಜಿಲ್ಲಾಧಿಕಾರಿಗಳು. ಅದೊಂದು ಮಾಡಿ ಅಂತ ಹೇಳಿದ್ದೀನಿ. ಅದಾದಮೇಲೆ ನವಗ್ರಹ ಇದೆ. ಎಲ್ಲ ಕಡೆ ನವಗ್ರಹಗಳು ಕಲ್ಲಲ್ಲಿ ಕೆತ್ತಿ ಇರ್ತಾರೆ. ಇಲ್ಲಿ ಮರಗಳಿದೆ, 9 ಮರಗಳಿದೆ. 9 ಮರಗಳಿದೆ. ಅದೊಂದು ವಿಶೇಷ ಈ ದೇವಸ್ಥಾನದ್ದು. ಇದು ನಾಳಿದ್ದು ರಥೋತ್ಸವಕ್ಕೆ ಹೆಚ್ಚಿನ ಜನ ಬರೋದರಿಂದ ಎಲ್ಲ ನಮ್ಮ
ಪೊಲೀಸ್ ಇಲಾಖೆಯವರು, ನಮ್ಮ ಆಡಳಿತ ಮಂಡಳಿ ಮತ್ತು ಬೇರೆ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅಧ್ಯಕ್ಷರು ಹೇಳಿದ ಪ್ರಕಾರ 50,000 ಜನ ಇದ್ದರು ಅಂತ ಹೇಳ್ತಾರೆ. ಈ ಸಲ ಇನ್ನೂ ಜಾಸ್ತಿ ಆಗ್ಬೋದು. ಕಡ್ಲೇಕಾಯಿ ಪರೀಕ್ಷೆಗೆ ಮೊದಲು 2 ದಿನ ಮಾಡ್ತಿದ್ವಿ, 4 ಲಕ್ಷ ಜನ ಬಂದಿದ್ದರು. ಈ ಸಲ 5 ಜನ ಮಾಡಿದ್ರಿಂದ 13 ಲಕ್ಷ ಜನ ಬಂದರು. ಅದರಿಂದ ನಾವು ಸ್ವಲ್ಪ ಇಲ್ಲೆಲ್ಲ ಚೆನ್ನಾಗಿದೆ, ಅನುಕೂಲಗಳು, ಪಾರ್ಕಿಂಗು ವ್ಯವಸ್ಥೆ ಎಲ್ಲ ಇರುತ್ತೆ. ಮತ್ತು ಆಮೇಲೆ ಟ್ರಾಫಿಕ್ಕು ಕೂಡ ಡೈವರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ರಥೋತ್ಸವ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಮಾಡ್ತಾರೆ ಪೊಲೀಸ್ ಇಲಾಖೆಯವರು. ಈಗಾಗಲೇ ಟ್ರಾಫಿಕ್ ಅವ್ರ ಹತ್ರ ಮಾತಾಡಿದ್ದಾರೆ. ಸಾರಕ್ಕಿಯಿಂದ ಆ ಕಡೆ ಮತ್ತು ಬನಶಂಕರಿಂದ ಆ ಕಡೆ ಸ್ವಲ್ಪ ಹೊಸ ಅಷ್ಟೇ, ಒಂದು 2-3 ಗಂಟೆಗಳ ಕಾಲ ಮಾಡ್ಕೊಳ್ತಾರೆ. ಜನಕ್ಕೂ ಸಮಸ್ಯೆ ಆಗಬಾರ್ದು, ಬಂದಂಥ ಭಕ್ತರಿಗೂ ಕೂಡ ಸಮಸ್ಯೆ ಆಗದ ರೀತಿ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ. 1 ಗಂಟೆಗಲ್ವಾ? 1 ಗಂಟೆ 11 ಡೇಸ್, 11 ದಿನ. ಯಾವತ್ತಪ್ಪ? 7ನೇ ತಾರೀಕು 11 ದಿನ ನಡೆಯುತ್ತೆ. ಅಂದರೆ 11 ದಿನ ತೇರಿರೋದಿಲ್ಲ, ತೇರಿರೋದು ಒಂದೇ ದಿನ, 3 ದಿನ. 3ನೇ ತಾರೀಕು ತೇರು, ಒಂದೇ ದಿನ ತೇರು ರಥೋತ್ಸವ. ಉಳಿದಾಗ 11 ದಿನ ಇಲ್ಲಿ ವಿಶೇಷ ಪೂಜೆಗಳು ಎಲ್ಲ ಕೂಡ ಇರುತ್ತೆ. ಪ್ರತಿದಿನ ಒಂದೇ ದಿನ 50,000 ಜನ ಬರೋದಿಲ್ಲ. ಆಮೇಲೆ ಜನ ಕಡಿಮೆ ಆಗ್ತಾರೆ. ಆದರೆ ಕನಿಷ್ಠ 10-15-20,000 ಜನ ಇದ್ದೇ. ಕರ್ನಾಟಕದ ಜನತೆಗೆ ಹೊಸ ವರ್ಷದ ಶುಭಾಶಯ, ಮಾಧ್ಯಮದವ್ರಿಗೂ ಶುಭಾಶಯ. ಹೋದ ವರ್ಷ ಸ್ವಲ್ಪ ಮಳೆ ಚೆನ್ನಾಗಾಯಿತು, ಅದು ಸ್ವಲ್ಪ ಅತಿವೃಷ್ಟಿ ಆಗೋಯಿತು. ಈ ಸಲ ಅತಿವೃಷ್ಟಿನೂ ಬೇಡ, ಅನಾವೃಷ್ಟಿನೂ ಬೇಡ, ಸಮಯಕ್ಕೆ ಸರಿಯಾಗಿ ಮಳೆ ಬಂದು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೆಯ ಆರೋಗ್ಯ, ಅದೇ ರೀತಿ ಸರ್ವ ಜನ ಸುಖವಾಗಿರ್ತಕ್ಕಂಥ ವಾತಾವರಣ ಇರಲಿ ಅಂತ ತಮ್ಮ ಮುಖಾಂತರ ಕರ್ನಾಟಕ ಜನತೆಗೆ ಮನವಿ ಮಾಡ್ತೀನಿ.